ಸಂದರ್ಭದಲ್ಲಿ ಕೇಂದ್ರದಿಂದ 2025ನೇ ಸಾಲಿನ ಪದ್ಮ ಪ್ರಶಸ್ತಿ ಪ್ರಕಟ ಆಗಿದೆ. 9 ಕನ್ನಡಿಗರು ಸೇರಿ 139 ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. 7 ಪದ್ಮ ವಿಭೂಷಣ, 19 ಪದ್ಮಭೂಷಣ, 113 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಕಟ ಮಾಡಿರುವಂಥದ್ದು. ವಯಲಿನ್ ವಾದಕ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂಗೆ ಪದ್ಮ ವಿಭೂಷಣ, ನಟ ಅನಂತ್ ನಾಗ್ ಅವರು ಮತ್ತು ಶಿಕ್ಷಣ ತಜ್ಞ ಸೂರ್ಯಪ್ರಕಾಶ್ಗೆ ಪದ್ಮಭೂಷಣವನ್ನು ಅನೌನ್ಸ್ ಮಾಡಲಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ, ಯಾರಿಗೆ ಪದ್ಮ ವಿಭೂಷಣ ಅನ್ನೋದನ್ನು ನಾವು ನೋಡೋದಾದರೆ, ಇನ್ನು ದುವ್ವೂರಿ ನಾಗೇಶ್ವರ ರೆಡ್ಡಿ ಔಷಧಿ, ಇವರು ತೆಲಂಗಾಣದವರು. ಸೊ ಇವ್ರಿಗೂ ಕೂಡ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಅನೇಕ ಸಾಧಕರಿಗೆ ಅವರು ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಹಲವು ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದಾರೋ, ಸಾಹಿತ್ಯ, ವೈದ್ಯಕೀಯ, ಶಿಕ್ಷಣ, ಸೇನೆ, ಕಲೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಈ ಒಂದು ಹೆಮ್ಮೆಯ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಸೊ ನಮ್ಮ ರಾಜ್ಯದವ್ರಿಗೂ ಕೂಡ ಈ ಪ್ರಶಸ್ತಿ ಪ್ರದಾನ ಆಗ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯೂ ಕೂಡ ಹೌದು. ಸೊ ಇನ್ನು ಯಾರ್ಯಾರಿಗೆ ಯಾವ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂದರೆ, ಅದು ಪದ್ಮವಿಭೂಷಣ ದುವ್ವೂರಿ ನಾಗೇಶ್ವರ ರೆಡ್ಡಿ ಅವರಿಗೆ, ಇನ್ನು ನ್ಯಾಯಮೂರ್ತಿ ಜಗದೀಶ್ ಕೆಹಾರ್ ಅವರಿಗೆ, ಹಾಗೆಯೇ ಚಂಡೀಗಢ ಕುಮುದಿನಿ ರಜನಿಕಾಂತ್ ಲಖಿಯಾ ಅವರಿಗೆ, ಗುಜರಾತ್ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರಿಗೆ, ಇನ್ನು MTV ವಾಸುದೇವನ್ ನಾಯರ್ ಅವರಿಗೆ, ಹಾಗೆಯೇ ವಸಮ ಸುಜುಕಿ ಅವರಿಗೆ, ಅದರ ಜೊತೆಗೆ ಶಾರದಾ ಸಿನ್ಹಾ ಇವರಿಗೂ ಕೂಡ. ಇನ್ನು ಪದ್ಮಭೂಷಣ ಯಾರ್ಯಾರಿಗೆ ಸಿಕ್ಕಿದೆ ಅಂತ ನಾವು ನೋಡೋದಾದರೆ, ನಂದಮೂರಿ ಬಾಲಕೃಷ್ಣ, ಎ ಸೂರ್ಯಪ್ರಕಾಶ್, ಹಾಗೆಯೇ ಅನಂತ್ ನಾಗ್, ಹಾಗೆಯೇ ವಿವೇಕ್ ದೆಬ್ರಾಯ್ ಇವ್ರಿಗೂ ಕೂಡ ಸಿಕ್ಕಿರುವಂಥದ್ದು. ಜತಿನ್ ಗೋಸ್ವಾಮಿ, ಜೋಸ್ ಚಾಕೋ, ಪೆರಿಯಪುರಂ, ಹಾಗೆಯೇ ಕೈಲಾಶ್ ನಾಥ್ ದೀಕ್ಷಿತ್, ಹಾಗೆಯೇ NCT ದೆಹಲಿಯ ಮನೋಹರ್ ಜೋಶಿ ಅವ್ರಿಗೂ ಕೂಡ ಸಿಕ್ಕಿದೆ. ಇನ್ನು ನಲ್ಲಿ ಕುಪ್ಪುಸ್ವಾಮಿ ಚಿಟ್ಟಿ ಇವ್ರಿಗೂ ಕೂಡ ಸಿಕ್ಕಿರುವಂಥದ್ದು. PR ಶ್ರೀಜೇಶ್, ಪಂಕಜ್ ಪಟೇಲ್, ಹಾಗೆಯೇ ಪಂಕಜ್ ಉದಾಸ್, ರಾಮ್ ಬಹದ್ದೂರ್ ರಾಯ್, ಅದರ ಜೊತೆಗೆ ಸಾಧ್ವಿ ರಥಂಬರ, ಹಾಗೆಯೇ S ಅಜಿತ್ ಕುಮಾರ್, ಅದರ ಜೊತೆಗೆ ಶೇಖರ್ ಕಪೂರ್, ಶೋಭನಾ ಚಂದ್ರಕುಮಾರ್, ಸುಶೀಲ್ ಕುಮಾರ್ ಮೋದಿ, ಹಾಗೆಯೇ ವಿನೋದ್ ಧಾಮ್ ಇವರಿಗೆ ಪ್ರಶಸ್ತಿಗಳು ಸಿಕ್ಕಿರುವಂಥದ್ದು. ಇನ್ನು ಪದ್ಮಶ್ರೀ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕಿದೆ ಅಂತ ನಾವು ನೋಡೋದಾದರೆ, ಜೋನಾಸ್ ಮಚ್ಚೆಟ್ಟಿ ಅವರಿಗೆ ಸಿಕ್ಕಿರುವಂಥದ್ದು, ಹಾಗೆಯೇ ಹರ್ವಿಂದರ್ ಸಿಂಗ್ ಅವ್ರಿಗೆ ಸಿಕ್ಕಿದೆ, ಭೀಮ್ ಸಿಂಗ್ ಭಾವೀಶ್ ಅವರಿಗೆ ಸಿಕ್ಕಿದೆ, ಹಾಗೆಯೇ P ದಕ್ಷಿಣಾಮೂರ್ತಿ ಅವರಿಗೆ ಸಿಕ್ಕಿರುವಂಥದ್ದು, L ಹ್ಯಾಂಗ್ತಿಂಗ್ ಅವ್ರಿಗೂ ಕೂಡ ಸಿಕ್ಕಿದೆ, ಹಾಗೆಯೇ ಬೇರು ಸಿಂಗ್ ಚೌಹಾಣ್ ಇವ್ರಿಗೆ ಸಿಕ್ಕಿದೆ, ಶೇಖಾ AG ಅಲ್ ಸಭಾ ಇವ್ರಿಗೂ ಕೂಡ ಸಿಕ್ಕಿರುವಂಥದ್ದು, ನರೀನ್ ಗುರುಂಗ್ ಇವ್ರಿಗೆ ಕೂಡ ಸಿಕ್ಕಿದೆ, ಹರಿಮಾನ್ ಶರ್ಮಾ, ಅದರ ಜೊತೆಗೆ ಜುಮ್ಡೆ ಯುಮ್ಗ್ಯಾಮ್ ಅವ್ರಿಗೂ ಕೂಡ ಸಿಕ್ಕಿರುವಂಥದ್ದು, ವಿಲಾಸ್ ಡಾಂಗ್ರೆ ಇವ್ರಿಗೆ ಸಿಕ್ಕಿದೆ, ವೆಂಕಪ್ಪ ಅಂಬಾಜಿ ಸುಗುತೇಕರ್ ಇವರಿಗೆ, ನಿರ್ಮಲಾ ದೇವಿ, ಹಾಗೆಯೇ ಜೋಯ್ನಾಚರಣ್ ಬತಾರಿ ಅವ್ರಿಗೂ ಕೂಡ ಸಿಕ್ಕಿರುವಂಥದ್ದು, ಸುರೇಶ್ ಸೋನಿ ಇವ್ರಿಗೂ ಕೂಡ ಸಿಕ್ಕಿದೆ, ರಾಧಾ ಬಹಿನ್ ಭಟ್ ಇವ್ರಿಗೂ ಕೂಡ ಸಿಕ್ಕಿದೆ, ಹಾಗೆಯೇ ಪಾಂಡಿರಾಮ್ ಮಾಂಡವಿ ಇವ್ರಿಗೂ ಕೂಡ ಸಿಕ್ಕಿರುವಂಥದ್ದು, ಲಿಬಿಯಾ ಲೋಬ್ ಇವ್ರಿಗೂ ಕೂಡ ಸಿಕ್ಕಿದೆ, ಹಾಗೆಯೇ ಗೋಕುಲ್ ಚಂದ್ರ ದಾಸ್, ಹಾಗೆಯೇ ಇದರ ಜೊತೆಗೆ ಸಾಲಿ ಹೋಳ್ಕರ್, ಹಾಗೆಯೇ ಮಾರುತಿ ಭುಜರಂಗರಾಮ್ ಅವ್ರಿಗೂ ಕೂಡ ಸಿಕ್ಕಿರುವಂಥದ್ದು, ಬತುಲ್ ಬೇಗಂ ಅವ್ರಿಗೆ ಸಿಕ್ಕಿದೆ, ಹಾಗೆಯೇ ವೇಲು ಹಸನ್ ಅವ್ರಿಗೆ ಸಿಕ್ಕಿದೆ, ಭೀಮವ್ವ ದೊಡ್ಡಬಾಳಪ್ಪ, ಶಿಲೆ ಕ್ಯಾಥರಾ ಇವ್ರಿಗೂ ಕೂಡ ಸಿಕ್ಕಿರುವಂಥದ್ದು, ಹಾಗೆಯೇ ಪರ್ಮಾರ್ ಲವ್ಜಿಭಾಯ್ ನಾಜಿಭಾಯ್ ಇವ್ರಿಗೂ ಕೂಡ ಸಿಕ್ಕಿದೆ, ವಿಜಯಲಕ್ಷ್ಮಿ ದೇಶಮಾನೆ, ಚೈತ್ರಂ ದೇವಚಂದ್ ಪವಾರ್ ಇವ್ರಿಗೂ ಕೂಡ ಸಿಕ್ಕಿದೆ, ಜಗದೀಶ್ ಶೋಶಿಲಾ ಇವ್ರಿಗೂ ಕೂಡ ಸಿಕ್ಕಿದೆ, ನೀರ್ಜಾ ಬಟ್ಲಾ ಇವ್ರಿಗೂ ಕೂಡ ಸಿಕ್ಕಿರುವಂಥದ್ದು. ಸೊ ಇದೆಲ್ಲ ಅನೇಕ ಸಾಧಕರಿಗೆ ಅವರು ಮಾಡಿದಂಥ ಸಾಧನೆಗಳು, ಅವರವರ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಸಾಧನೆಗಳು, ಕಲೆ ಆಗಿರ್ಬೋದು, ವಾಣಿಜ್ಯ ಉದ್ಯಮ ಆಗಿರ್ಬೋದು, ಹಾಗೆಯೇ ಸಾಹಿತ್ಯ, ಶಿಕ್ಷಣ, ಪ್ರಯಾಣ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆಯೇ ವೈದ್ಯರುಗಳಿಗೂ ಕೂಡ ಸಿಕ್ಕಿದೆ. ಅದರ ಜೊತೆಗೆ ಸಾಮಾಜಿಕ ಹೋರಾಟಗಾರರಿಗೂ ಕೂಡ ಸಿಕ್ಕಿರುವಂಥದ್ದು, ನೇಕಾರರಿಗೆ ಸಿಕ್ಕಿದೆ, ಗೊಂಬೆಯಾಟದವರಿಗೆ ಸಿಕ್ಕಿದೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ರೀತಿಯಾದಂಥ ಸಾಧನೆಯನ್ನು ಮಾಡಿದವರು, ಬಹು ವರ್ಷಗಳಿಂದ ಸಾಧನೆಯನ್ನು ಮಾಡ್ಕೊಂಡು ಬಂದಂಥವರನ್ನು ಗುರುತಿಸಿ ಈ ಒಂದು ಹೆಮ್ಮೆಯ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಲಾಗಿದೆ. ಈ ಹೆಮ್ಮೆಯ ಪ್ರಶಸ್ತಿಯನ್ನು ವಿತರಿಸಲಾಗುತ್ತೆ. ಇದರಲ್ಲಿ ನಮ್ಮ ಕರ್ನಾಟಕದವ್ರಿಗೂ ಕೂಡ ಸಿಗ್ತಾ ಇದೆ. 9 ಕನ್ನಡಿಗರಿಗೆ ಸಿಗ್ತಾ ಇರುವಂಥದ್ದು ಹೆಮ್ಮೆಯ ವಿಚಾರ ಆಗಿದೆ.